ಅನುಭವವನ್ನು ಮೇಲಕ್ಕೆ ಹಾಕ್ಕೊಂಡಿದ್ದಾರೆ. ನಿಮ್ಮ 40 ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯಿತು. ನಿಮ್ಮ 40 ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ 40 ವರ್ಷದ ಅನುಭವ ಇದೆ. ನಾನು ಅದಕ್ಕೆ ಆಗ್ರಹಿಸ್ತೇನೆ, ಒಂದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ರೆಡ್ ಹ್ಯಾಂಡಾಗಿ ಸಿಗಾಕೊಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ನೈತಿಕ ಹೊಣೆ ನೀವು ಹೊರಲೇಬೇಕು. ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ, ಕಾನೂನಾತ್ಮಕ ಪ್ರಕ್ರಿಯೆಗಳಾಗೋದು, ತನಿಖೆ ವರದಿ ಬರೋದು ಅದು ನಂತರದ ವಿಷಯ. ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ. ನಾನು ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ, LK ಅಡ್ವಾಣಿಯವರು ಸಂಸದರಾಗಿದ್ದರು, ಅವರು ಮಂತ್ರಿಯಾಗಿರಲಿಲ್ಲ, ಸಂಸದರಾಗಿದ್ದರು. ಒಂದು ಡೈರಿಯಲ್ಲಿ, ಹವಾಲಾ ಡೈರಿ ಪ್ರಕರಣದಲ್ಲಿ LKA ಅಂತ ಮಾತ್ರ ಇತ್ತು, LK ಅಡ್ವಾಣಿ ಅಂತಲೂ ಇರಲಿಲ್ಲ. ಕೆಲವರು LKA ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು. ಆ ಕ್ಷಣದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದರು, ನಾನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದರು. ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ. ಅದು ಮೌಲ್ಯವನ್ನು ಎತ್ತಿ ಹಿಡಿತಕ್ಕಂಥದ್ದು. ನೀವು ಮಾಡೋದು ಬಂಡತನ. ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ ದಾಖಲೆಗಳು ಸ್ಪಷ್ಟವಾಗಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ರು ಕೂಡ ಬಂಡತನದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಂಡತನದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾರದರ್ಶಕವಾಗಿಯೂ ನಡ್ಕೊಂಡಿಲ್ಲ, ಪ್ರಾಮಾಣಿಕವಾಗಿಯೂ ನಡ್ಕೊಂಡಿಲ್ಲ. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆಗೋವರೆಗೂ ನೀವು ಅಪರಾಧಿಯೇ. ನೀವು ರಾಜೀನಾಮೆ ಕೊಡಬೇಕು. ಇನ್ನು ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ. ಅರ್ಕಾವತಿ ಪ್ರಕರಣದ ರಿವ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಟೇಬಲ್ ಮಾಡಿ ವರದಿನ. ನೀವೇ ನೇಮಕ ಮಾಡಿದ ಆಯೋಗ, ಮಾನ್ಯ ಸಿದ್ದರಾಮಯ್ಯವರೇ ನೇಮಕ ಮಾಡಿದ ಆಯೋಗ, ಅದು ವರದಿ ಕೊಟ್ಟಿದೆ. ಟೇಬಲ್ ಮಾಡಿ. ಯಾಕೆ ಟೇಬಲ್ ಮಾಡಿಲ್ಲ? ಅದನ್ನು ಟೇಬಲ್ ಮಾಡಿ. ಇದು ಕೂಡ ಇನ್ನೊಂದು ರಿವ್ಯೂ ಪ್ರಕರಣ ಥರ ಆಗಬಾರ್ದು. ಗ್ಲೌಸ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಇಲ್ದಲೇ ತಿಂದವನು CC ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ, ಫಿಂಗರ್ ಪ್ರಿಂಟ್ ಇಲ್ಲ, ಮುಖ ಮುಚ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಯ್ತು ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ತಿರೋದು. ಈ ಜಮೀನಿನ ಖರೀದಿ, ಈ ಜಮೀನಿನ ಡಿನೋಟಿಫಿಕೇಶನ್ನು, ಈ ಜಮೀನಿನ ದಾನಪತ್ರ, ಈ ಜಮೀನಿಗೆ ಸಂಬಂಧಪಟ್ಟಂತೆ 13, 18, 23ರ ಇವರು ಚುನಾವಣಾ ಅಫಿಡವಿಟ್ನಲ್ಲಿ ಸತ್ಯವನ್ನು ಮರೆಮಾಚಿರೋದು. ಇದೆಲ್ಲದರ ಕಾರಣಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು. ಖರೀದಿಯಿಂದ ಹಿಡಿದು ಅಫಿಡವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಎರಡೂ ಬಯಲಿಗೆ ಬಂದಿದೆ. ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ, ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ. ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿಮ್ಮ ರಾಜೀನಾಮೆಯೇ ಪರಿಹಾರ. ನಂತರದ್ದು ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇನ್ನೆಷ್ಟು ಕೋಟಿ ಹಗರಣಗಳು ನಡೆದಿದೆ, ಎಷ್ಟು ನಿವೇಶನಗಳು ಈ ರೀತಿ ಪರಭಾರಿ ಆಗಿದ್ದಾವೆ, ಇಡೀ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳೆಷ್ಟು, ಇದೆಲ್ಲದರ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಿ. ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಕೊಡಿ. ತನಿಖೆ ಆಮೇಲೆ, ಮೊದಲು ನೀವು ರಾಜೀನಾಮೆ ಕೊಡಿ. ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು. ಅದು ನಮ್ಮ ಆಗ್ರಹ ಇದೆ. ಮತ್ತು ಕೆಂಪಣ್ಣ ಆಯೋಗ ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ರೀಡು ಪ್ರಕರಣ ಥರ ಈ ಪ್ರಕರಣವು ಮುಚ್ಚಿ ಹೋಗಬಾರದು. ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂಥ ಯೋಜನೆ. ಆ ಕಾರಣಕ್ಕೋಸ್ಕರನೇ ಕಡತಗಳೇ ನಾಪತ್ತೆ ಆಗಿರೋದು. ಕಡತಗಳೇ ನಾಪತ್ತೆ. ಯಾಕೆಂದರೆ ಪ್ರಭಾವಿಗಳ ಇದು ಹಿನ್ನೆಲೆ ಇರೋ ಕಾರಣಕ್ಕೋಸ್ಕರ ಕಡತಗಳೇ ನಾಪತ್ತೆ. ಹೆಲಿಕಾಪ್ಟರಿಂದ ತಂದ ಕಡತಗಳೆಷ್ಟು? ಮೈಸೂರಿನಿಂದ ಬೈತಿ ಸುರೇಶ್ ಹೆಲಿಕಾಪ್ಟರಲ್ಲಿ ತಂದಂಥ ಕಡತಗಳೆಷ್ಟು? ಅದನ್ನು ದಾಖಲೆ ಎಷ್ಟು ಮಾಡಿದ್ದೀರಾ? ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ? ಸ್ಕ್ಯಾನಿಂಗ್ ಮಾಡಿ
ಆ ಕಡತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದೆಯಾ? ಎಲ್ಲಿಗೋಯ್ತು ಕಡತಗಳು? ಎಲ್ಲಿಗೋಯ್ತು ಕಡತಗಳು? ಯಾರೋ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಇದನ್ನು ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ? ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಅಧಿಕಾರಿಗಳು? ಹಾಗಾಗಿ ಮುಖ್ಯಮಂತ್ರಿಗಳೇ, ನಿಮ್ಮ 13 ಅಫಿಡವಿಟ್ಟು ಚುನಾವಣೆಗೆ ಸಲ್ಲಿಸಿದಂಥ ಒಮ್ಮೆ ತೆಗೆದು ಓದಿ. 18 ಅಫಿಡವಿಟ್ ಓದಿ. 2010ರಲ್ಲೇ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನು ಯಾಕೆ ಕಾಣಿಸ್ಲಿಲ್ಲ? ಈ ಕಾರಣಕ್ಕೆ ರಾಜೀನಾಮೆ ಕೊಡಿ. ಇನ್ನು ಉಳಿದಿದ್ದ ಕತೆ ಆಮೇಲೆ ಹೇಳೋಣ, ಉಳಿದಿದ್ದ ಚರ್ಚೆ ಆಮೇಲೆ ಮಾಡೋಣ. ಈ ಸುಳ್ಳು ಅಫಿಡವಿಟ್ ಕೊಟ್ಟರೆ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ. ಸುಳ್ಳು ಅಫಿಡವಿಟ್ಟು ನೀವು ಸಹಿ ಹಾಕಿ ಕೊಟ್ಟರು ಅಫಿಡವಿಟ್. ಇದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದಿರುವಂಥ ಅಫಿಡವಿಟ್. ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ.